ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಕ್ಲಾಸಸ್. ನಿಮಗೆ ಲಾಸ್ಟ್ ಕ್ಲಾಸೇ ನಾನು ಹೇಳಿದ್ದೆ, ಈ ತರಗತಿಗಳಿಂದ ಹಳೆಯ ಕ್ವಶನ್ ಪೇಪರ್ಸು ಮತ್ತು ಅಸೈನ್ಮೆಂಟ್ಸ್ಗಳನ್ನ ಸಾಲ್ವ್ ಮಾಡೋಣ ಅಂತ. ಹಾಗಾಗಿ ಇವಾಗ ಒಂದು 25 ಕ್ವಶನ್ಸು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ಅದನ್ನು ನೋಡಿ ನಾನು ನಿಮ್ಮ ಜೊತೆಗೆ ಸೇರಿಕೊಂಡು ಅದನ್ನು ಸಾಲ್ವ್ ಮಾಡೋಣ. ಹಾಗೆ ಇನ್ನು ಮುಂದೆ ಕ್ವಶನ್ಸ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ಟೆಸ್ಟ್ ಆ್ಯಂಡ್ ಅಸೈನ್ಮೆಂಟು. ಇದು ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋವಂಥ ಅಸೈನ್ಮೆಂಟೇ. ಫಸ್ಟು ಇವುಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. 3rd ಸೆಮಿಸ್ಟ್ರು ಮತ್ತು 4th ಸೆಮಿಸ್ಟ್ರು ಅಂತ ಡಿವೈಡ್ ಮಾಡಿಟ್ಟಿದ್ದಾರೆ. ನಿಮಗೆ ಆಲ್ರೆಡಿ ನಾನು ಈ ಕ್ವಶನ್ಸ್ನ ಕಳಿಸ್ಕೊಟ್ಟಿದ್ದೀನಿ, ನೀವೆಲ್ಲ ನೋಡಿದ್ದೀರಾ. ಅದರಲ್ಲಿ ಕೆಲವರು ಸಾಲ್ವ್ ಮಾಡಿ ನನಗೆ ವಾಪಸ್ಸು ಆನ್ಸರು ಮಾಡಿದ್ದೀರಾ, ಇನ್ನು ಕೆಲವರು ಮಾಡಿಲ್ಲ. ದಯವಿಟ್ಟು ಎಲ್ಲರೂ ನಮಗೆ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಲ್ವ್ ಮಾಡಿ ಒಂದು ಪೇಪರಲ್ಲಿ ಬರೆದು ನನಗೆ ಫೋಟೋ ತೆಗೆದು ವಾಟ್ಸಪ್ ಮಾಡಿ. ಈಗ ಶುರು ಮಾಡೋಣ. ಮೊದಲನೇ ಕ್ವಶನು, ವಾಟ್ ಈಸ್ ದ ನೇಮ್ ಆಫ್ ದ ಲಿಮಿಟ್ ಗೇಜ್? ನೋಡಿ, ಇಲ್ಲೊಂದು ಪಿಕ್ಚರ್ ಕೊಟ್ಟ, ಲಿಮಿಟ್ ಗೇಜ್ ಅಂತ ಹೆಸರು ಕೊಟ್ಟ. ನಿಮಗೆ ಇದರಿಂದ ಎರಡೆರಡು ಥರ ಅನುಕೂಲ ಆಗುತ್ತೆ. ನಿಮಗೆ ಕ್ವಶನ್ ಇದೇ ಥರ ಕೇಳದೇ ಇರ್ಬೋದು. ಪಿಕ್ಚರ್ ಕೊಟ್ಬಿಟ್ಟು ಇದೇನು ಅಂತಲೂ ಕೇಳ್ಬೋದು. ಅಥವಾ ವಿಚ್ ಈಸ್ ದಿ ಲಿಮಿಟ್ ಗೇಜ್ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಇನ್ನೊಂದು 3 ಪಿಕ್ಚರ್ ಕೊಟ್ಬಿಟ್ಟು ಒಟ್ಟು 4 ಪಿಕ್ಚರ್ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿ ಅಂತಲೂ ಕೇಳ್ಬೋದು. ಕ್ವಶನ್ಸು ನಿಮಗೆ ಯಾವ ಥರ ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಲಿಮಿಟ್ ಗೇಜ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಇದು ಯಾವ ಗೇಜು? ಇದು ನೋಡಿ ಕರೆಕ್ಟಾಗಿ, ಪ್ಲೈನ್ ರಿಂಗ್ ಗೇಜಾ, ಟೇಪರ್ ಪ್ಲಗ್ ಗೇಜಾ, ಪ್ರೋಗ್ರೆಸಿವ್ ಪ್ಲಗ್ ಗೇಜಾ, ಡಬಲ್ ಎಂಡೆಡ್ ಪ್ಲಗ್ ಗೇಜಾ? ನೋಡಿ, ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಅಂತಂದರೆ ಹಿಂದ್ಗಡೆ ಮುಂದಗಡೆ ಆ ಕಡೆ ಎರಡು ಕಡೆ ಎಂಡಲ್ಲಿ ಇರುತ್ತೆ, ಹೌದಲ್ವಾ? ಟೇಪರ್ ಪ್ಲಗ್ ಗೇಜ್ ಅಂತಂದರೆ ಟೇಪರ್ ಇದೆಯಾ? ಇದಕ್ಕೆ ಟೇಪರ್ ಇಲ್ಲ. ಪ್ಲೈನ್ ರಿಂಗ್ ಗೇಜ್, ಇದು ರಿಂಗ್ ಗೇಜಾ? ಅಲ್ಲ. ಮತ್ತು ಯಾವುದು? ಪ್ರೋಗ್ರೆಸಿವ್ ಪ್ಲಗ್ ಗೇಜ್. ನೋಡಿ, ಎರಡೂ ಎಂಡು ಒಂದೇ ಕಡೆ ಇದೆ. ಗೋ ನೋ ಗೋ ಎರಡೂ ಎಂಡು ಒಂದೇ ಕಡೆ ಇರುವಂಥದ್ದನ್ನು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತ ಕರೀತಾರೆ. ಇದು ಕಮ್ಸ್ ಅಂಡರ್ ಲಿಮಿಟ್ ಗೇಜ್. ಇದರಲ್ಲಿ ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಬಂದ್ರೂ ಅದು ಲಿಮಿಟ್ ಗೇಜೇ. ಪ್ಲೈನ್ ರಿಂಗ್ ಗೇಜ್ ಬಂದ್ರೂ ಲಿಮಿಟ್ ಗೇಜೇ. ಟೇಪರ್ ಪ್ಲಗ್ ಗೇಜ್ ಬಂದರೂ ಲಿಮಿಟ್ ಗೇಜೇ. ಲಿಮಿಟ್ ಗೇಜ್ ಅನ್ನೋದು ಕಾಮನ್ ವರ್ಡು, ಆಯಿತಾ? ಅದರಲ್ಲಿ ಟೈಪ್ ಇದು ಪ್ಲೈನ್ ರಿಂಗ್ ಗೇಜ್ ಇರುತ್ತೆ, ಟೇಪರ್ ಪ್ಲಗ್ ಗೇಜ್ ಇರುತ್ತೆ, ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಇರುತ್ತೆ. ಈ ಪ್ಲಗ್ ಗೇಜು ಪ್ರೋಗ್ರೆಸಿವ್ ಪ್ಲಗ್ ಗೇಜ್. ನೋಡಿ, ಎರಡೂ ಎಂಡು ಒಂದೇ ಕಡೆ ಇರೋದನ್ನು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತ ಕರೀತಾರೆ. ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ಇಲ್ಲೂ ಕೊಟ್ಬಿಟ್ಟ, ಒಂದು ಗೇಜ್ ಕೊಟ್ಟ. ಇಲ್ಲಿ ಲಿಮಿಟ್ ಗೇಜು ಅದು ಇದು ಅಂತ ಏನು ಕೊಟ್ಟೇ ಇಲ್ಲ. ನೋಡಿ, ಇದು ಕೂಡ ಲಿಮಿಟ್ ಗೇಜೇ. ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ರಿಂಗ್ ಗೇಜ್, ಪ್ಲಗ್ ಗೇಜ್, ಟೇಪರ್ ರಿಂಗ್ ಗೇಜ್, ಟೇಪರ್ ಪ್ಲಗ್ ಗೇಜ್. ನೋಡಿ, ಆ ಪ್ಲಗ್ ಗೇಜು ನಾವು ಆಗಲೇ ನೋಡಿದ್ವಿ ಯಾವ ಥರ ಇತ್ತು ಅಂತ. ಇದು ಆ ಥರ ಇದೆಯಾ? ಸೊ ಪ್ಲಗ್ ಗೇಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿ ಮತ್ತು ಡಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಟೇಪರ್ ಇದೆಯಾ? ಟೇಪರ್ ಇಲ್ಲವೇ ಇಲ್ಲ. ಸೊ ಸಿನೂ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಆನ್ಸರ್ ಈಸ್ ಎ, ರಿಂಗ್ ಗೇಜ್. ಆ್ಯಂಡ್ ವಿಚ್ ಮೆಟೀರಿಯಲ್ ಈಸ್ ಯೂಸ್ ಟು ಕ್ಲೀನ್ ದಿ ಸ್ಲಿಪ್ ಗೇಜ್? ನಿಮಗೆ ಸ್ಲಿಪ್ ಗೇಜ್ ಪಾಠ ಮಾಡುವಾಗ ನಾನು ಹೇಳಿದೆ, ಅದನ್ನೆಲ್ಲ ಯೂಸ್ ಮಾಡಿದ್ಮೇಲೆ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ತುಕ್ಕಿಡಿದಿರೋ ಥರ ಅಪ್ಲೈ ಮಾಡಿ ಜೆಲ್ಲಿನ ಆಮೇಲೆ ಎತ್ತಿಡಬೇಕು ಅಂತ. ಸೊ ಅದನ್ನು ಕ್ಲೀನ್ ಮಾಡೋದಕ್ಕೆ ಯಾವುದನ್ನು ಯೂಸ್ ಮಾಡ್ತಾರೆ? ವ್ಯಾಕ್ಸ್ ಯೂಸ್ ಮಾಡ್ತೀವ, ಕೆರೋಸಿನ್, ಸಾಲ್ಯುಬಲ್ ಆಯಿಲ್, ಕಾರ್ಬನ್ ಟೆಟ್ರಾಕ್ಲೋರೈಡ್. ಜ್ಞಾಪಕ ಮಾಡ್ಕೊಳ್ಳಿ ನಾನು ಏನು ಹೇಳಿದೆ ಅಂತ. ದ ಆನ್ಸರ್ ಈಸ್ ಡಿ, ಕಾರ್ಬನ್ ಟೆಟ್ರಾಕ್ಲೋರೈಡ್. ನಿಮಗೆ ಕ್ವಶನ್ನು ಉಲ್ಟಾನೂ ಕೇಳ್ಬೋದು. ಕಾರ್ಬನ್ ಟೆಟ್ರಾಕ್ಲೋರೈಡನ್ನು ಯಾವ ಗೇಜನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತಲೂ ಕೇಳ್ಬೋದು. ಸೊ ಗಮನ ಇಟ್ಟು ನೋಡಿ, ಇದು ವಿಚ್ ಮೆಟೀರಿಯಲ್ ಈಸ್ ಯೂಸ್ ಟು ಕ್ಲೀನ್ ದಿ ಸ್ಲಿಪ್ ಗೇಜನ್ನ ಕ್ಲೀನ್ ಮಾಡೋಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ. ಮತ್ತು ಇಲ್ಲೊಂದು ಗೇಜ್ ಕೊಟ್ಟ. ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ಇದು ಒಂದು ಗೇಜು. ಯಾವ ಗೇಜ್ ಇದು? ಪ್ಲೈನ್ ಸ್ನ್ಯಾಪ್ ಗೇಜ್, ಥ್ರೆಡ್ ಸ್ನ್ಯಾಪ್ ಗೇಜ್,
ಥ್ರೆಡ್ ಪಿಚ್ ಗೇಜ್, ಅಡ್ಜಸ್ಟಬಲ್ ಸ್ನ್ಯಾಪ್ ಗೇಜ್. ಜ್ಞಾಪಕ ಇದೆಯಾ? ಇದು ನೋಡಿ, ಆನ್ಸರ್ ಈಸ್ ಅಡ್ಜಸ್ಟಬಲ್ ಸ್ನ್ಯಾಪ್ ಗೇಜ್. ಈ ಸ್ನ್ಯಾಪ್ ಗೇಜ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ ಇಲ್ಲಿ. ಬೇರೆ ಎಲ್ಲ ಆದರೆ ಒಂದೊಂದು ಡೈಮೆನ್ಷನು, ಇದಾದರೆ ಅಡ್ಜಸ್ಟಬಲ್ ಸ್ನ್ಯಾಪ್ ಗೇಜ್. And which material is used to clean the lapping plate after charging? ಚಾರ್ಜಿಂಗ್ ಆದಮೇಲೆ, ಅಂದರೆ ಅದಕ್ಕೆ ಅಬ್ರೆಸಿವ್ಸ್ನೆಲ್ಲ ಕೂರಿಸಿ ಆದಮೇಲೆ, ಚಾರ್ಜ್ ಮಾಡಿದ್ಮೇಲೆ ಯಾವುದನ್ನು ಯೂಸ್ ಮಾಡ್ತೀವಿ ಕ್ಲೀನ್ ಮಾಡೋದಕ್ಕೆ? ಏನು ಯೂಸ್ ಮಾಡ್ತೀವಿ? ಆಯಿಲ್, ಕೆರೋಸಿನ್, ಕೂಲೆಂಟ್ ಆಯಿಲ್, ಪೆಟ್ರೋಲಿಯಂ ಜಲ್ಲಿ. ಈ ಪೆಟ್ರೋಲಿಯಂ ಜಲ್ಲಿ ಸ್ಲಿಪ್ ಗೇಜ್ಗಳಲ್ಲಿ ಯೂಸ್ ಮಾಡ್ತೀವಿ. ತುಕ್ಕಿಡದೆ ಇರೋದಕ್ಕೆ ಪೆಟ್ರೋಲಿಯಂ ಜಲ್ಲಿ ಹಚ್ಬಿಟ್ಟು ಅದನ್ನು ವಾಪಸ್ ಎತ್ತಿರ್ತೀವಿ ಯೂಸ್ ಆದಮೇಲೆ. ಸೊ ಇಲ್ಲಿ ಆನ್ಸರ್ ಈಸ್ ಕೆರೋಸಿನ್. ಚಾರ್ಜಿಂಗ್ ಎಲ್ಲ ಆದಮೇಲೆ ಅಬ್ರೆಸಿವ್ಸ್ ಎಲ್ಲ ಅದಕ್ಕೆ ಕೂರಿಸಿದ ಮೇಲೆ, ಅಂಟ್ಕೊಂಡ್ಮೇಲೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಕೆರೋಸಿನ್ ತೊಗೊಂಡು ಕ್ಲೀನ್ ಮಾಡ್ತೀವಿ. ಆ್ಯಂಡ್ ವಿಚ್ ಅಬ್ರೆಸಿವ್ ಈಸ್ ಯೂಸ್ ಟು ಲ್ಯಾಪಿಂಗ್ ಸಾಫ್ಟ್ ಸ್ಟೀಲ್ ಆ್ಯಂಡ್ ನಾನ್ ಫೆರಸ್ ಮೆಟಲ್? ನಾನ್ ಫೆರಸ್ ಮೆಟಲ್ನ ಲ್ಯಾಪಿಂಗ್ ಮಾಡಬೇಕಾದ್ರೆ ಯಾವ ಅಬ್ರೆಸಿವ್ ಹಾಕಿ ಯೂಸ್ ಮಾಡ್ತೀವಿ? ಯಾವ ಅಬ್ರೆಸಿವ್ನ ಯೂಸ್ ಮಾಡ್ತೀವಿ ಅಂದರೆ, ಒಂದು ಎ ಡೈಮಂಡ್, ಬಿ ಬೋರಾನ್ ಕಾರ್ಬೈಡ್, ಸಿ ಸಿಲಿಕಾನ್ ಕಾರ್ಬೈಡ್, ಡಿ ಅಲ್ಯೂಮಿನಿಯಂ ಆಕ್ಸೈಡ್. ಯೋಚನೆ ಮಾಡ್ಕೊಳ್ಳಿ ಯಾವುದು. ದ ಆನ್ಸರ್ ಈಸ್ ಡಿ, ಅಲ್ಯೂಮಿನಿಯಂ ಆಕ್ಸೈಡ್. ಹಾಗೆ ವಾಟ್ ಈಸ್ ದ ಮೆಥಡ್ ಆಫ್ ಸರ್ಫೇಸ್ ಹಾರ್ಡ್ನಿಂಗ್? ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾನೆ. ಇದರೊಳಗಡೆ ನಾವು ಸರ್ಫೇಸ್ ಹಾರ್ಡ್ನಿಂಗ್ ಅನ್ನೋ ಒಂದು ಪ್ರೋಸೆಸ್ನ ಮಾಡ್ತೀವಿ. ಇದು 4 ಸಲ ಹೇಳಿದ್ದೀನಿ ನಾನು ಕ್ಲಾಸಲ್ಲಿ. ಒಂದು ಹಾರ್ಡ್ನಿಂಗ್ ಮಾಡೋದಕ್ಕೆ ಅಂತ ಮಾಡೋವಂಥ ಪ್ರೋಸೆಸ್ ಇದು. ಅದರಲ್ಲೂ ಯಾವ ಥರ ಹಾರ್ಡ್ನಿಂಗು ಅಂತಲೂ ಕೊಟ್ಬಿಟ್ಟಿದ್ದಾನೆ, ಸರ್ಫೇಸ್ ಹಾರ್ಡ್ನಿಂಗ್ ಅಂತಲೂ ಕೊಟ್ಬಿಟ್ಟಿದ್ದಾನೆ. ಯಾವ ಥರ ಹಾರ್ಡ್ನಿಂಗ್ ಮಾಡೋದು ಇದು ಅಂತ ನಾವು ಹೇಳಬೇಕು. ಅದರಲ್ಲಿ ನೈಟ್ರಿಡಿಂಗ್, ಪ್ಯಾಕ್ ಕಾರ್ಬರೈಸಿಂಗ್, ಫ್ಲೇಮ್ ಹಾರ್ಡನಿಂಗ್, ಇಂಡಕ್ಷನ್ ಹಾರ್ಡನಿಂಗ್. ನೋಡಿ, ಇಂಡಕ್ಷನ್ ಹಾರ್ಡನಿಂಗ್ ಅಂದರೆ ವೈರೆಲ್ಲ ಇರಬೇಕು. ಫ್ಲೇಮ್ ಹಾರ್ಡನಿಂಗ್ ಅಂತಂದರೆ ಫ್ಲೇಮ್ ಇರಬೇಕು, ಗ್ಯಾಸ್ದು ಎಲ್ಲ ಫ್ಲೇಮ್ ಇರಬೇಕು ಅಲ್ವಾ. ಸೊ ಇವಾಗ ಎ ಮತ್ತು ಬಿ ಎರಡರಲ್ಲೇ ಇದಕ್ಕೆ ಇರೋಕ್ಕೆ ಸಾಧ್ಯ. ನೋಡಿಕೊಂಡು ಪ್ಯಾಕ್ ಕಾರ್ಬರೈಸಿಂಗ್, ಇಲ್ಲಿ ಪ್ಯಾಕ್ ಮಾಡಿದ್ದಾನಲ್ವಾ, ಸೊ ಪ್ಯಾಕ್ ಕಾರ್ಬರೈಸಿಂಗ್ ಈ ಥರನೂ ಅನಲೈಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ಆಯಿತಾ? ಆನ್ಸರ್ ಈಸ್ ಬಿ, ಪ್ಯಾಕ್ ಕಾರ್ಬರೈಸಿಂಗ್. ಒಳಗಡೆ ಪ್ಲೇಟ್ ಇಟ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿಬಿಟ್ಟು, ಕಾರ್ಬನ್ ಇರುತ್ತೆ ಒಳಗಡೆ, ಅದು ಕಾರ್ಬನ್ನು ಮೇಲ್ಗಡೆ ಸರ್ಫೇಸ್ ಮಾತ್ರ ಹಾರ್ಡ್ನಿಂಗ್ ಆಗುತ್ತೆ. ಮತ್ತು ವಾಟ್ ಈಸ್ ದ ಮೆಥಡ್ ಆಫ್ ಸರ್ಫೇಸ್ ಹಾರ್ಡ್ನಿಂಗ್? ಇಲ್ಲೊಂದು ಕೊಟ್ಟಿದ್ದಾನೆ, ಇಲ್ಲೊಂದು ಸರ್ಫೇಸ್ ಹಾರ್ಡ್ನಿಂಗ್ ಕೊಟ್ಟಿದ್ದಾನೆ. ಇದು ಯಾವ ಮೆಥಡ್ಡು ಅಂತ, ಯಾವ ಮೆಥಡಲ್ಲಿ ಸರ್ಫೇಸ್ ಹಾರ್ಡ್ನಿಂಗ್ ಮಾಡೋದು ಇದನ್ನು ನೋಡಿ. ನೈಟ್ರಿಡಿಂಗ್, ಕೇಸ್ ಹಾರ್ಡ್ನಿಂಗ್, ಫ್ಲೇಮ್ ಹಾರ್ಡ್ನಿಂಗ್, ಇಂಡಕ್ಷನ್ ಹಾರ್ಡನಿಂಗ್. ನೋಡಿ, ಇಂಡಕ್ಷನ್ ಹಾರ್ಡನಿಂಗ್ ಅಂದರೆ ನಾನು ಆವಾಗಲೇ ಹೇಳಿದೆ, ವೈರ್ ಇರಬೇಕು, ಎಲೆಕ್ಟ್ರಿಕಲ್ ವೈರು. ಆಯಿತಾ? ಕೇಸ್ ಹಾರ್ಡನಿಂಗ್, ಈ ಸರ್ಫೇಸ್ ಹಾರ್ಡನಿಂಗ್ಗೆ ಇನ್ನೊಂದು ಹೆಸರು ಕೇಸ್ ಹಾರ್ಡನಿಂಗು. ಸರ್ಫೇಸ್ ಹಾರ್ಡನಿಂಗಿಗೆ ಇನ್ನೊಂದು ಹೆಸರು ಕೇಸ್ ಹಾರ್ಡನಿಂಗು. ಸೊ ಅದರಿಂದ ಅದು ಅಲ್ಲ. ನೈಟ್ರಿಡಿಂಗ್ ಕೆಮಿಕಲ್ ಇಲ್ಲ, ಸೊ ಮಿಕ್ಕಿದ್ದು ಫ್ಲೇಮ್ ಇದೆ. ಸೊ ಇದನ್ನು ಫ್ಲೇಮ್ ಹಾರ್ಡನಿಂಗ್ ಅಂತ ಕರೀತಾರೆ. ದ ಆನ್ಸರ್ ಈಸ್ ಸಿ, ಫ್ಲೇಮ್ ಹಾರ್ಡನಿಂಗ್. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ಮಾಡ್ತಾ ಇರೋದು ಕೇಸ್ ಹಾರ್ಡನಿಂಗೆ. ಸರ್ಫೇಸ್ ಹಾರ್ಡನಿಂಗಿಗೆ ಕೇಸ್ ಹಾರ್ಡನಿಂಗ್ ಅಂತಲೂ ಕರೀತಾರೆ. ಸೊ ಅದನ್ನು ಕನ್ಫ್ಯೂಸ್ ಮಾಡಿಕೊಂಡು ಅದನ್ನು ಕೇಸ್ ಹಾರ್ಡನಿಂಗ್ ಅಂತ ಹೇಳ್ಬಾರ್ದು. ಫ್ಲೇಮ್ ಇದೆ, ಫ್ಲೇಮಲ್ಲಿ ಹಾರ್ಡನಿಂಗ್ ಮಾಡ್ತಾಯಿದ್ದಾರೆ, ಇದು ಫ್ಲೇಮ್ ಹಾರ್ಡನಿಂಗ್. ವಾಟ್ ಈಸ್ ದ ನೇಮ್ ಆಫ್ ದ ಕೀ? ಇಲ್ಲೊಂದು ಕೀ ಕೊಟ್ಟಿದ್ದಾನೆ. ಕೀ ಕೊಟ್ಬಿಟ್ಟು ಅದರದ್ದು ಹೆಸರು ಏನು ಅಂತ ಕೇಳಿದ್ದಾನೆ. ಭಾಳ ಸಿಂಪಲ್ ಕ್ವಶನು. ಹೆಸರು ಏನು ಅಂತ ಹೇಳಬೇಕು. ನೀವು ಇದನ್ನು ಓದಿದರೆ ಅಥವಾ ನೋಡಿದರೆ ಜ್ಞಾಪಕ ಇರುತ್ತೆ. ನಾನು ಇದನ್ನು ತೋರಿಸಿದ್ದೀನಿ ನಿಮಗೆ. ನೋಡಿ, ಸಂಕ್ ಕೀ, ಫೆದರ್ ಕೀ, ಫ್ಲ್ಯಾಟ್ ಸ್ಯಾಡಲ್ ಕೀ, ಹ್ಯಾಲೋ ಸ್ಯಾಡಲ್ ಕೀ. ನೋಡಿ, ದ ಆನ್ಸರ್ ಈಸ್ ಬಿ, ಫೆದರ್ ಕೀ. ಫೆದರ್ ಕೀ ಇದು ಕ್ವಶನ್ನು ಕೇಳ್ತಾನೆ ಇರ್ತಾನೆ. ಸ್ಯಾಡಲ್ ಕೀ ಮತ್ತು ಫೆದರ್ ಕೀದು ಕ್ವಶನ್ ಕೇಳ್ತಲೇ ಇರ್ತಾನೆ. ಅವಾಗವಾಗ ಇದನ್ನು ನೋಡ್ಕೊಳ್ಳಿ. ಈ ಥರ ಮಧ್ಯದಲ್ಲಿ ತುದಿನಲ್ಲಿಲ್ಲ, ಇದು ಕೀಸ್ ಎಲ್ಲ ತುದಿಯಿಂದ ಹಾಕುವಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಆಗಿ. ಇದು ತುದಿನಲ್ಲಿಲ್ಲ ನೋಡಿ, ಎಂಡಲ್ಲಿಲ್ಲ, ಒಂದು ಎಂಡಲ್ಲಿಲ್ಲ, ಮಧ್ಯದಲ್ಲಿದೆ. ಸ್ವಲ್ಪ ಈ ಕಡೆ ಎಂಡಿಂದ ಒಂದು ಸ್ವಲ್ಪ ಜಾಗ ಬಿಟ್ಟು ಆಮೇಲೆ ಗ್ರೂ ಇದೆ. ಆ ಕೀ ವೇ ಅದರೊಳಗಡೆ ಇದನ್ನು ಕೂರಿಸ್ತಾನೆ. ಇದನ್ನು ಫೆದರ್ ಕೀ ಅಂತ ಕರೀತಾರೆ. ಇದು ಅಬ್ಸರ್ವ್ ಮಾಡ್ಕೊಳ್ಳಿ.
ಫೆದರ್ ಕೀ ಅಂತಂದರೆ ಈ ಕಡೆ ಎಂಡಲ್ಲಿ ಇಲ್ಲ, ಇದು ಈ ಮಧ್ಯದಲ್ಲಿರುತ್ತೆ. ಆ ಕಡೆನಾದ್ರು ಇರ್ಬೋದು, ಮಧ್ಯದಲ್ಲಾದ್ರು ಇರ್ಬೋದು, ಈ ಕಡೆ ತುದಿನಲ್ಲಾದ್ರು ಇರ್ಬೋದು, ಆದರೆ ಎಂಡಲ್ಲಿ ಇರೋದಿಲ್ಲ. ಅದನ್ನು ಫೆದರ್ ಕೀ ಅಂತ ಕರೀತಾರೆ. ಹಾಗೆ ವಾಟ್ ಈಸ್ ದ ರೇಷಿಯೋ ಆಫ್ ಕೀವೇ ಟೇಪರ್? ಕೀವೇ ಟೇಪರ್ದು ರೇಷಿಯೋ ಎಷ್ಟಿರಬೇಕು ಅಂತ ನಾನು ನಿಮಗೆ ಒಂದು ಸ್ಟ್ರೈಟ್ ಗೆರೆ ಹಾಕ್ಬಿಟ್ಟು ಅಲ್ಲಿ ಒಂದು ಪಾಯಿಂಟು ಅಲ್ಲಿಂದ ಮತ್ತು ಇನ್ನೊಂದು ಎಂಡಲ್ಲಿ ಒಂದೇ ಒಂದು ಹಾಕ್ಬಿಟ್ಟು ಆ ಟೇಪರ್ ಇಟ್ಬಿಟ್ಟು ತೋರಿಸಿದ್ದೆ, ಜ್ಞಾಪಕ ಇದೆಯಾ? ಅದು ಎಷ್ಟು ಲೆಂತ್ ಹಾಕಿ ಗೆರೆ ಹಾಕಿದೆ ಅಂತ ಜ್ಞಾಪಕ ಇದೆಯಾ ನಿಮಗೆ? 1:100. ದ ಡಿ ಈಸ್ ದ ಆನ್ಸರ್. 1:100 ಅದು ಕೀ ಟೇಪರ್ ರೇಷಿಯೋ. ಮತ್ತು ವಾಟ್ ಈಸ್ ದ ನೇಮ್ ಆಫ್ ದ ಕೀ? ಇಲ್ಲೊಂದು ಕೀ ಕೊಟ್ಟಿದ್ದಾನೆ, ಇಲ್ಲೊಂದು ಕೀ ಕೊಟ್ಬಿಟ್ಟು ಇದನ್ನು ಏನು ಹೆಸರು ಇದ್ರದ್ದು ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ಎ ಟೇಪರ್ ಸಂಕಿ, ಫ್ಲ್ಯಾಟ್ ಸ್ಯಾಡಲ್ ಕೀ, ಪ್ಯಾರಲಲ್ ಸಂಕಿ, ಹ್ಯಾಲೋ ಸ್ಯಾಡಲ್ ಕೀ. ಇಲ್ಲಿ ನೋಡಿ, ಇದರಲ್ಲಿ ಕೀನ ಅಬ್ಸರ್ವ್ ಮಾಡಿ, ಟೇಪರ್ ಇದೆಯಾ ಇಲ್ವಾ, ಫ್ಲ್ಯಾಟ್ ಸ್ಯಾಡಲ್ ಕೀ ಅಂತ ಕೊಟ್ಟಿದ್ದಾನೆ, ಫ್ಲ್ಯಾಟ್ ಇದೆಯಾ ಇಲ್ವಾ, ಮತ್ತು ಪ್ಯಾರಲಲ್ ಆಗಿದೆಯಾ ಇಲ್ವಾ, ಹಾಲೋ ಇದೆಯಾ, ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನೋಡಿ. ದಿ ಆನ್ಸರ್ ಈಸ್ ಎ ಟೇಪರ್ ಸಂಕ್ ಕೀ. ಟೇಪರ್ ಇದೆ ಅಲ್ಲಿ, ಕೀನಲ್ಲಿ ಟೇಪರ್ ಕಾಣಿಸ್ತಾ ಇದೆ ಅಲ್ವಾ? ಅದನ್ನು ನೋಡಿಬೇಕಾರೆ ನೋಡಿ, ಟೇಪರ್ ಇದೆ. ಓಕೆ, ಸೊ ಈ ಟೇಪರ್ ಇರೋದ್ರಿಂದ ಟೇಪರ್ ಸಂಕ್ ಕೀ. ನೆಕ್ಸ್ಟು, ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ಇಲ್ಲೊಂದು ಗೇಜ್ ಕೊಟ್ಟಿದ್ದಾನೆ, ಇದರದ್ದು ಹೆಸರು ಹೇಳಬೇಕು. ಇದು ನೋಡಿದ ತಕ್ಷಣ ಹೇಳ್ಬೋದು, ನೀವು ಎಲ್ಲರಿಗೂ ತೋರಿಸಿದ್ದೀನಿ ನಾನು. ಎಲ್ಲರೂ ಹಿಡ್ಕೊಂಡಿರೋದನ್ನು ಹ್ಯಾಂಡ್ಲ್ ಮಾಡಿದ್ದಾರೆ ಪ್ರಾಕ್ಟಿಕಲ್ ಮಾಡುವಾಗ. ಔಟ್ಸೈಡು ಇನ್ಸೈಡು ಎಲ್ಲ ನೋಡಿ. ಅದರಿಂದ ಪಿಚ್ ಗೇಜ್ ಅಂತ ಹೇಳಬೇಕು ಅಂದರೆ ಅಲ್ಲೆಲ್ಲ ಥ್ರೆಡ್ ಇರಬೇಕು, ಥ್ರೆಡ್ಡು ಇದೆಯಾ ಇಲ್ಲ. ಆ್ಯಂಗಲ್ ಗೇಜ್, ಆ್ಯಂಗಲ್ಸ್ ಇದೆಯಾ ಅದರಲ್ಲಿ, ಈ ಥರ ಎಲ್ಲ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಫೀಲರ್ ಗೇಜ್ ಯೂಶ್ವಲಾಗಿ ಉದ್ದ ಇರುತ್ತೆ. ಆ್ಯಂಡ್ ರೇಡಿಯಸ್ ಇದೆ ಅಲ್ವಾ ಇದರಲ್ಲಿ, ಎರಡು ಕಡೆ ರೇಡಿಯಸ್, ಔಟ್ಸೈಡು ಚೆಕ್ ಮಾಡ್ಬೋದು, ಇನ್ಸೈಡು ಚೆಕ್ ಮಾಡ್ಬೋದು. ಸೊ ದ ಆನ್ಸರ್ ಈಸ್ ಡಿ, ರೇಡಿಯಸ್ ಗೇಜ್. ಇನ್ನೊಂದು, ವಾಟ್ ಈಸ್ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಇನ್ ಮೆಜರಿಂಗ್ ಎಕ್ಸ್ಟರ್ನಲ್ ಡಯಾಮೀಟರ್? ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾನೆ, ಎಕ್ಸ್ಟರ್ನಲ್ ಡಯಾಮೀಟರ್ ಕಂಡುಹಿಡಿತಾ ಇದ್ದಾರೆ. ಇದರಲ್ಲಿ ಯಾವ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ಎಕ್ಸ್ಟರ್ನಲ್ ಡಯಾಮೀಟರ್ನ ಕಂಡುಹಿಡಿತಾ ಇದ್ದಾರೆ? ಏನೆಲ್ಲ ಇನ್ಸ್ಟ್ರೂಮೆಂಟ್ಗಳನ್ನ ಯೂಸ್ ಮಾಡಿ ಕಂಡುಹಿಡಿತಾ ಇದ್ದಾರೆ? ಒಂದು, ವರ್ನಿಯರ್ ಕ್ಯಾಲಿಪರ್. ನಮಗೆ ಗೊತ್ತು ವರ್ನಿಯರ್ ಕ್ಯಾಲಿಪರು, ಡೈಲಿ ಯೂಸ್ ಮಾಡ್ತೀವಿ. ಇದು ವರ್ನಿಯರ್ ಕ್ಯಾಲಿಪರಾ? ಅಲ್ಲ, ರೂಲ್ಡ್ ಔಟ್. ಔಟ್ಸೈಡ್ ಕ್ಯಾಲಿಪರ್, ಇದು ಔಟ್ಸೈಡ್ ಕ್ಯಾಲಿಪರಾ? ಕ್ಯಾಲಿಪರ್ನ ನಾವು ನೋಡಿದ್ದೀವಿ, ಯೂಸ್ ಮಾಡಿದ್ದೀವಿ. ಸೊ ಇದು ಔಟ್ಸೈಡ್ ಕ್ಯಾಲಿಪರ್ ಅಲ್ವೇ ಅಲ್ಲ. ಮತ್ತು ಪ್ಯಾರಲಲ್ ಲೆಗ್ ಕ್ಯಾಲಿಪರ. ಆ್ಯಂಡ್ ಪೇರ್ ಆಫ್ ಸ್ಪೆಷಲ್ ಜಾಸ್ ಬೈ ಯೂಸಿಂಗ್ ಸ್ಲಿಪ್ ಗೇಜ್. ನೋಡಿ, ಒಳಗಡೆ 2-3 ಗೇಜ್ಗಳಿದ್ದಾವೆ, ಸ್ಪೆಷಲ್ ಜಾಸ್ನ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ದಿ ಆನ್ಸರ್ ಈಸ್ ಡಿ, ಪೇರ್ ಆಫ್ ಸ್ಪೆಷಲ್ ಜಾಸ್ ಬೈ ಯೂಸಿಂಗ್ ಸ್ಲಿಪ್ ಗೇಜನ್ನು ಯೂಸ್ ಮಾಡಿಕೊಂಡು ಈ ಥರ ಡಯಾಮೀಟ್ರನ್ನು ಕಂಡುಹಿಡಿಬೋದು, ಲೆಂತನ್ನು ಕಂಡುಹಿಡಿಬೋದು, ವಿಡ್ತನ್ನು ಕಂಡುಹಿಡಿಬೋದು, ಸ್ಲಿಪ್ ಗೇಜ್ಗಳನ್ನ ಯೂಸ್ ಮಾಡಿಕೊಂಡು. ದ ನೆಕ್ಸ್ಟ್ ಕ್ವೆಶನ್ ಈಸ್, ಹೌ ಮೆನಿ ಸೆಟ್ ಆಫ್ ಫೀಲರ್ ಗೇಜಸ್? ಫೀಲರ್ ಗೇಜಲ್ಲಿ ಎಷ್ಟು ಸೆಟ್ ಇದೆ? 2 ಸೆಟ್ಟು, 4 ಸೆಟ್ಟು, 5 ಸೆಟ್ಟು, 6 ಸೆಟ್ಟು. ದ ಆನ್ಸರ್ ಈಸ್ ಬಿ, 4 ಸೆಟ್ಟು. ದ ಆನ್ಸರ್ ಈಸ್ ಬಿ, 4 ಸೆಟ್. ಆ್ಯಂಡ್ ವಾಟ್ ಮೆಟೀರಿಯಲ್ ಈಸ್ ಯೂಸ್ಡ್ ಟು ಮೇಕ್ ರೇಡಿಯಸ್ ಆ್ಯಂಡ್ ಫಿಲೆಟ್ ಗೇಜ್? ಫಿಲೆಟ್ ಗೇಜನ್ನ ಮಾಡೋದಕ್ಕೆ ಯಾವ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ? ಫೀಲರ್ ಗೇಜು ಮತ್ತು ರೇಡಿಯಸ್ಸು ಗೇಜನ್ನು ಅಂತ. ಫಿಲೆಟ್ ಗೇಜ್, ರೇಡಿಯಸ್ ಆ್ಯಂಡ್ ಫಿಲೆಟ್ ಗೇಜ್ ಅಂತಂದರೆ ಔಟ್ಸೈಡ್ ಇರೋದನ್ನು ರೇಡಿಯಸ್ ಗೇಜ್ ಅಂತ ಕರೀತಾರೆ, ಒಳಗಡೆ ಹಿಂಗೆ ಬರುತ್ತಲ್ಲ ಅದನ್ನು ಫಿಲೆಟ್ ಅಂತ ಕರೀತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದು ರೇಡಿಯಸ್ ಗೇಜನೇ. ರೇಡಿಯಸ್ ಗೇಜಲ್ಲಿ ಎರಡು ಇರುತ್ತೆ, 2 ಕಡೆದು ನೀವು ಚೆಕ್ ಮಾಡ್ಬೋದು. ಗೊತ್ತಾ? ಎಕ್ಸ್ಟರ್ನಲ್ ಇದ್ದರೆ, ನೋಡಿ ಈ ಥರ ಎಕ್ಸ್ಟರ್ನಲ್ ಇದ್ದರೆ ಅದನ್ನು ರೇಡಿಯಸ್ ಅಂತ ಕರಿತೀವಿ. ಅದೇ ಹಿಂಗೆ ಉಲ್ಟಾ ಇದ್ದರೆ ಅದನ್ನು ಚೆಕ್ ಮಾಡ್ತೀವಲ್ಲ, ಅದನ್ನು ಫಿಲೆಟ್ ಗೇಜ್ ಅಂತ ಕರೀತಾರೆ. ಅದನ್ನು ಯಾವ ಮೆಟೀರಿಯಲಲ್ಲಿ ಮಾಡಿರ್ತಾರೆ ಗೇಜನ್ನ ಅಂತ? ಟೂಲ್ ಸ್ಟೀಲು, ಹಾರ್ಡನ್ ಸ್ಟೀಲು, ಹೈ ಕಾರ್ಬನ್ ಸ್ಟೀಲು ಮತ್ತು ಮೀಡಿಯಮ್ ಕಾರ್ಬನ್ ಸ್ಟೀಲು. ಯಾವ ಮೆಟೀರಿಯಲಲ್ಲಿ ಮಾಡಿರ್ತಾರಪ್ಪ ಅಂದರೆ ಟೂಲ್ ಸ್ಟೀಲಲ್ಲಿ ಮಾಡಿರ್ತಾರೆ. ಫಿಲೆಟ್ ಗೇಜ್ ಅಥವಾ ರೇಡಿಯಸ್ ಗೇಜ್ ಆ್ಯಂಡ್ ಫಿಲೆಟ್ ಗೇಜ್ ಎರಡೂ ಒಂದರಲ್ಲೇ ಇರುತ್ತೆ.
ಕನ್ಫ್ಯೂಸ್ ಮಾಡ್ಕೊಬೇಡಿ ಫಿಲೆಟ್ ಗೇಜ್ಗೂ ಫೀಲರ್ ಗೇಜ್ಗೂ. ರೇಡಿಯಸ್ ಗೇಜಲ್ಲೇ ಔಟ್ಸೈಡ್ ಹಿಂಗಿರೋದು ರೇಡಿಯಸ್ಸು, ಅದೇ ಹಿಂಗೆ ಬಂದರೆ ಒಳಗಡೆ ಚೆಕ್ ಮಾಡ್ತೀವಲ್ಲ ಹಿಂಗೆ ಕಾರ್ನರು, ಅದನ್ನು ಫಿಲೆಟ್ ಗೇಜ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ಲ್ಯಾಪಿಂಗ್ ಟೂಲ್. ಇಲ್ಲಿ ಲ್ಯಾಪಿಂಗ್ ಟೂಲ್ ಕೊಟ್ಟಿದ್ದಾನೆ, ಮಾರ್ಕ್ ಮಾಡಿದ್ದಾನೆ ಒಂದು ಪಾರ್ಟನ್ನು. ಆ ಪಾರ್ಟ್ದು ಹೆಸರು ಹೇಳಬೇಕು. ಏನದು ಪಾರ್ಟು? ನಂಬರ್ 1 ಸ್ಲಿಟ್, ನಂಬರ್ ಬಿ ಬುಷ್, ಸ್ಲೀವ್, ಡಿ ಗ್ರೂವ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ನೋಡಿ. ಅವನು ಎಕ್ಸ್ ಎಲ್ಲಿ ಕೊಟ್ಟಿದ್ದಾನೆ ಅಂತ, ಅದೇ ರಿಂಗ್ ಥರ ಇದೆಯಲ್ಲ ಅಲ್ಲಿ ಕೊಟ್ಟಿದ್ರೆ ಬೇರೆ, ಅವನು ಮಾರ್ಕ್ ಮಾಡಿರೋದು ಹಿಂಗೆ ಉದ್ದಕ್ಕೆ ಗ್ಯಾಪ್ ಇದೆಯಲ್ಲ, ಅದನ್ನು ಉದ್ದಕ್ಕೆ ಗ್ಯಾಪ್ ಇದೆಯಲ್ಲ ಅದು ರೌಂಡಲ್ಲಿ ರಿಂಗ್ ಇದೆಯಲ್ಲ ಅದಕ್ಕೆ ಕೊಟ್ಟಿಲ್ಲ. ಗಮನಿಸಿ ನೋಡಿ, ಹೌದಲ್ವಾ? ಸೊ ಇದು ದ ಆನ್ಸರ್ ಈಸ್ ಎ ಸ್ಲಿಟ್. ಅದು ಸ್ಲಿಟ್. ಅದೇ ರಿಂಗ್ ಕೊಟ್ಟಿದ್ರೆ ಗ್ರೂಸು. ಇವನು ಕೊಟ್ಟಿರೋದು ಆ ಸ್ಲಿಟ್ಟು, ಅದನ್ನು ಮಾರ್ಕ್ ಮಾಡಿರೋದು. ಅದನ್ನು ಗಮನಿಸ್ಕೊಂಡು ನೀವು ಹೇಳಬೇಕಾಗುತ್ತೆ. ನೀವು ಈ ಪಿಕ್ಚರ್ ನೋಡಿದ ತಕ್ಷಣ ಇದೇ ಸ್ಲಿಟ್ಟು ಅಂತ ನೀವೇನೋ ಜ್ಞಾಪಕ ಇಟ್ಕೊಂಬಿಟ್ಟು ಬರೆದ್ಬಿಟ್ರೆ ತಪ್ಪಾಗುತ್ತೆ, ಆಯಿತಾ? ಕರೆಕ್ಟಾಗಿ ನೋಡ್ಕೋಬೇಕು ಅವನು ಎಲ್ಲಿ ಮಾರ್ಕ್ ಮಾಡಿದ್ದಾನೆ ಅದನ್ನು. ಇವನು ಉದ್ದುದ್ದಕ್ಕೆ ಇರೋವಂಥ ಗ್ಯಾಪಲ್ಲಿ ಮಾಡಿದ್ದಾನೆ, ಅದು ಸ್ಲಿಟ್ಟು. ಅದೇ ರೌಂಡ್ ಇದೆಯಲ್ಲ ಅಲ್ಲಿ ಮಾಡಿದರೆ ಅದು ಗ್ರೂ. ಸೊ ಅದನ್ನು ಕನ್ಫ್ಯೂಸ್ ಮಾಡಿಕೊಳ್ಳೆ, ನೋಡಿಕೊಂಡು ಇದನ್ನು ಮಾಡಿ. ಈಗ ನೋಡಿ, ಇನ್ನೊಂದು ಸಲ ನೋಡಿ, ಇದು ನೋಡಿ ಇಲ್ಲಿ ಅಲ್ವಾ, ಅದು ಉದ್ದುದ್ದಕ್ಕೆ ಇರೋವಂಥ ಗ್ರೂನಲ್ಲಿ ಕೊಟ್ಟಿದ್ದಾನೆ. ಅದೇ ರಿಂಗಲ್ಲಿ ಕೊಟ್ಟಿದ್ರೆ ಅದು ಬೇರೆ ಇರ್ತಿತ್ತು. ಓಕೆ, ಸೊ ಅದನ್ನು ನೋಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಈಸ್ ದ ನೇಮ್ ಆಫ್ ದ ಆಪ್ರೇಷನ್? ಇಲ್ಲೊಂದು ಆಪ್ರೇಷನ್ ಕೊಟ್ಬಿಟ್ಟಿದ್ದಾನೆ, ಇದರ ನೇಮ್ ಕೇಳಿದ್ದಾನೆ. ಇದನ್ನು ನೋಡಿದ ತಕ್ಷಣ ಚೆಕ್ಕಲ್ಲಿ ಇರೋದನ್ನು ನೋಡಿದ ತಕ್ಷಣ ನೀವು ಯಾವುದೋ ಲೇತ್ ಆಪ್ರೇಷನ್ನು ಅಂತ ಅಂದ್ಕೊಂಡು ಏನೋ ಅಂದ್ಕೊಂಬಿಟ್ಟು ಟಕ್ಕಂತ ಡಿಸೈಡ್ ಮಾಡಬಾರ್ದು. ಅಲ್ಲಿ ಏನು ಫಿಕ್ಸ್ ಮಾಡಿದ್ದಾರೆ ಅದನ್ನು ನೋಡಿ. ಈ ಫಿಗರ್ನ ನಾನು ನಿಮ್ಗೆ 2 ಸಲ ತೋರಿಸಿದ್ದೀನಿ ಆವಾಗಲೇ. ಬೇಕಾದ್ರೆ ಇನ್ನೊಂದು ಸಲ ನೋಡ್ಕೊಳ್ಳಿ, ಇಲ್ಲಿ ಎನ್ಲಾರ್ಜ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಫಿಗರ್ನ ನೋಡಿಕೊಂಡು ಆಮೇಲೆ ನೀವು ನಿಧಾನಕ್ಕೆ ಆನ್ಸರ್ ಮಾಡಬೇಕು. ಚೆಕ್ ನೋಡಿದ ತಕ್ಷಣ ಲೇತದ ಯಾವುದೋ ಒಂದು ಆಪ್ರೇಷನ್ನು ಅಂತ ಹೇಳ್ಕೊಂಡು ಅದರದ್ದು ಹೇಳ್ಬಿಡ್ಬಾರ್ದು. ನೋಡಿ, ಇಂಟರ್ನಲ್ ರಿಂಗ್ ಲ್ಯಾಪಿಂಗ್, ಮತ್ತು ಎಕ್ಸ್ಟರ್ನಲ್ ರಿಂಗ್ ಲ್ಯಾಪಿಂಗ್, ಮತ್ತು ಲ್ಯಾಪಿಂಗ್ ಇಂಟರ್ನಲ್ ಸಿಲಿಂಡರ್, ಆ್ಯಂಡ್ ಡಿ ಚಾರ್ಜಿಂಗ್ ಸಿಲಿಂಡ್ರಿಕಲ್ ಲ್ಯಾಪ್ಸ್. ನೋಡಿ, ದಿ ಆನ್ಸರ್ ಈಸ್ ಡಿ, ಚಾರ್ಜಿಂಗ್ ಸಿಲಿಂಡ್ರಿಕಲ್ ಲ್ಯಾಪ್. ಲ್ಯಾಪನ್ನ ಚಾರ್ಜ್ ಮಾಡ್ತಾ ಇರೋದು, ಸಿಲಿಂಡ್ರಿಕಲ್ ಲ್ಯಾಪ್ನ ಚಾರ್ಜ್ ಮಾಡ್ತಾ ಇದ್ದಾರೆ. And next question is, what type of abrasives are used in honing the cast iron and non-ferrous material? non-ferrous ಮೆಟೀರಿಯಲು ಮತ್ತು ಕ್ಯಾಸ್ಟ್ ಐರನ್ನ ಹಾನಿಂಗ್ ಮಾಡಬೇಕಾದ್ರೆ ಯಾವ ಅಬ್ರೆಸಿವ್ಸ್ನ ಯೂಸ್ ಮಾಡ್ತೀವಿ? ಅಬ್ರೆಸಿವ್ಸ್ ಸಣ್ಣ ಕಣಗಳು, ಗ್ರೈಂಡಿಂಗ್ ವೀಲ್ಗಳಲ್ಲಿ ಅಬ್ರೆಸಿವ್ ಅಂತೆಲ್ಲ ಹೇಳ್ತಾ ಇದ್ದಾವಲ್ಲ, ಅದು ಜ್ಞಾಪಕ ಬರಬೇಕು ನಿಮಗೆ. ಅದರಲ್ಲಿ ಯಾವ ಟೈಪ್ ಆಫ್ ಅಬ್ರೆಸಿವ್ನ ಹಾನಿಂಗ್ ಮಾಡೋದಕ್ಕೆ, ಮತ್ತು ಯಾವುದನ್ನು ಕ್ಯಾಸ್ಟ್ ಐರನ್ನು ಮತ್ತು ನಾನ್ ಫೆರಸ್ ಮೆಟಲ್ನ ಹಾನಿಂಗ್ ಮಾಡೋದಕ್ಕೆ ಯಾವ ಟೈಪ್ ಆಫ್ ಅಬ್ರೆಸಿವ್ ಯೂಸ್ ಮಾಡ್ತೀವಿ? ಡೈಮಂಡಾ, ಬೋರಾನ್ ಕಾರ್ಬೈಡಾ, ಸಿಲಿಕಾನ್ ಕಾರ್ಬೈಡಾ, ಅಥವಾ ಅಲ್ಯೂಮಿನಿಯಂ ಆಕ್ಸೈಡಾ? ದಿ ಆನ್ಸರ್ ಈಸ್ ಸಿಲಿಕಾನ್ ಕಾರ್ಬೈಡ್, ಸಿ. ಆನ್ಸರ್ ಈಸ್ ಸಿ, ಸಿಲಿಕಾನ್ ಕಾರ್ಬೈಡ್. ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ಕ್ಯಾಸ್ಟ್ ಐರನ್ ಮತ್ತು ಸಾಫ್ಟ್ ಮೆಟೀರಿಯಲು ಅಂದರೆ ನಾನ್ ಫೆರಸ್ ಮೆಟೀರಿಯಲು. ನಾನ್ ಫೆರಸ್ ಮೆಟೀರಿಯಲ್ನ ಹಾನಿಂಗ್ ಮಾಡೋದಕ್ಕೆ ಸಿಲಿಕಾನ್ ಕಾರ್ಬೈಡನ್ನ ಯೂಸ್ ಮಾಡ್ತಾರೆ. ಇದು ಒಂದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ದ ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ದ ನೇಮ್ ಆಫ್ ದ ಪ್ರೋಸೆಸ್ ಇಫ್ ದ ಸ್ಟೀಲ್ ಈಸ್ ಹೀಟೆಡ್ ಅಪ್ ಟು ಕ್ರಿಟಿಕಲ್ ಟೆಂಪರೇಚರ್ ಆ್ಯಂಡ್ ಕೂಲಿಂಗ್ ಇಟ್ ವೆರಿ ಸ್ಲೋಲಿ ಇನ್ ಫರ್ನೆಸ್? ಹೀಟ್ ಟ್ರೀಟ್ಮೆಂಟಲ್ಲಿ ಬರುತ್ತೆ ಈ ಕ್ವಶನು. ಹೀಟ್ ಟ್ರೀಟ್ಮೆಂಟಲ್ಲಿ ಇವನೇನು ಕೇಳಿದ್ದಾನೆ, ಒಂದು ಪ್ರೋಸೆಸ್, ಹೀಟ್ ಟ್ರೀಟ್ಮೆಂಟಲ್ಲಿ ಪ್ರೋಸೆಸ್ ಮಾಡ್ತೀವಿ, ಹೀಟಿಂಗ್ ಮಾಡ್ತೀವಿ, ಕೂಲಿಂಗ್ ಮಾಡ್ತೀವಿ, ಅದನ್ನೇ ಹೀಟ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ಇವನೇನು ಕೇಳಿದಾನೆ ಅಂದರೆ, ಒಂದು ಸ್ಟೀಲ್ನ ಫರ್ನೆಸ್ ಒಳಗಡೆ ಇಟ್ಬಿಟ್ಟು ಕ್ರಿಟಿಕಲ್ ಟೆಂಪ್ರೇಚರ್ ತನಕ ತೊಗೊಂಡೋಗ್ಬಿಟ್ಟು ಹಾರ್ಡ್ನಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ನಾವು? ಕೆಲವು ಸಲ ತೆಗೆದ್ಬಿಟ್ಟು ಟಕ್ಕಂತ ಡಿಪ್ ಮಾಡಿಬಿಡ್ತೀವಿ, ಸಡನ್ನಾಗಿ ಕೂಲ್ ಮಾಡ್ತೀವಿ, ಇನ್ನು ಕೆಲವನ್ನ ನಿಧಾನಕ್ಕೆ ಕೂಲ್ ಮಾಡ್ತೀವಿ ಅಲ್ವಾ? ಸೊ ಅದನ್ನೇ ಕೇಳಿರೋದು. ಇನ್ನೇನು ಮಾಡಿದರೆ ಕ್ರಿಟಿಕಲ್ ಟೆಂಪ್ರೇಚರ್ ತನಕ ತೊಗೊಂಡೋಗ್ಬಿಟ್ಟು ಅದನ್ನು ಅಲ್ಲೇ ಫರ್ನೆಸ್ ಒಳಗಡೆ ಬಿಟ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡೋದು. ಸ್ವಿಚ್ ಆಫ್ ಮಾಡಿಬಿಟ್ರೆ ಹೀಟೆಲ್ಲ ಹೊಡೆದ್ರೆ ಅಲ್ಲೇ ಕೂಲ್ ಆಗುತ್ತೆ, ನಿಧಾನಕ್ಕೆ ಭಾಳ ಸ್ಲೋ ಆಗಿ ಕೂಲ್ ಆಗುತ್ತೆ. ಈ ಪ್ರೋಸೆಸ್ನ
ಏನಂತ ಕರಿತೀವಿ? ಅನಿಲಿಂಗ್, ಹಾರ್ಡ್ನಿಂಗ್, ಟೆಂಪರಿಂಗ್, ನಾರ್ಮಲೈಸಿಂಗ್. ನೋಡಿ, ಈ ನಾಲ್ಕೂ ಹೀಟ್ ಟ್ರೀಟ್ಮೆಂಟಲ್ಲಿ ಪ್ರೋಸೆಸ್ಸಲ್ಲಿ ಬರೋವಂಥ ಪ್ರೋಸೆಸ್ಗಳು. ಹೀಟ್ ಟ್ರೀಟ್ಮೆಂಟಲ್ಲಿ ಬರೋವಂಥ ಪ್ರೋಸೆಸ್ಗಳು. ಅನಿಲಿಂಗ್ ಅಂದರೂ ಹೀಟ್ ಟ್ರೀಟ್ಮೆಂಟೇ, ಹಾರ್ಡ್ನಿಂಗ್ ಅಂತಂದರೂ ಹೀಟ್ ಟ್ರೀಟ್ಮೆಂಟೇ, ಟೆಂಪರಿಂಗ್ ಅಂದರೂ ಹೀಟ್ ಟ್ರೀಟ್ಮೆಂಟೇ, ನಾರ್ಮಲೈಸಿಂಗ್ ಅಂದರೂ ಹೀಟ್ ಟ್ರೀಟ್ಮೆಂಟೇ. ಇವಿದಿಷ್ಟು ಹೀಟ್ ಟ್ರೀಟ್ಮೆಂಟ್ ಅಂಡರಲ್ಲೇ ಬರೋದು. ಅದರಲ್ಲಿ ಕ್ರಿಟಿಕಲ್ ಟೆಂಪ್ರೇಚರ್ಗೆ ತೊಗೊಂಡೋಗ್ಬಿಟ್ಟು ಫರ್ನೆಸ್ ಒಳಗಡೆ ಬಿಟ್ಬಿಟ್ಟು ಸ್ಲೋ ಆಗಿ ಅದನ್ನು ಕೂಲ್ ಮಾಡೋದು ಮೆಥಡನ್ನು ಏನಂತ ಕರಿತೀವಿ? ದಿ ಆನ್ಸರ್ ಈಸ್ ಎ, ಅನಿಲಿಂಗ್. ಎ, ಅನಿಲಿಂಗ್. Next question is, what is the process in steel to relieve strain and stress to eliminate hardness and improve the machinability? ಇದು ಕೂಡ ಹೀಟ್ ಟ್ರೀಟ್ಮೆಂಟಲ್ಲಿ ಬರುವಂಥದ್ದೇ. ವಾಟ್ ಈಸ್ ದ ಪ್ರೋಸೆಸ್ ಇನ್ ಸ್ಟೀಲ್ ಟು ರಿಲೀವ್ ಸ್ಟ್ರೈನ್ ಆ್ಯಂಡ್ ಸ್ಟ್ರೆಸ್ ಟು ಎಲಿಮಿನೇಟ್ ಹಾರ್ಡ್ನೆಸ್ ಆ್ಯಂಡ್ ಇಂಪ್ರೂವ್ ದ ಮೆಷಿನಬಿಲಿಟಿ? ಅಂದರೆ ಒಂದು ಸ್ಟೀಲಲ್ಲಿ ಅದರಲ್ಲಿ ಸ್ಟ್ರೈನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದನ್ನು ರಿಲೀವ್ ಮಾಡಿಬಿಟ್ಟು ಅದರಲ್ಲಿರೋವಂಥ ಹಾರ್ಡ್ನೆಸ್ಸು ಮತ್ತು ತೆಗೆದಾಕ್ಬಿಟ್ಟು ಅದರ ಮೆಷಿನಬಿಲಿಟಿನ ಇಂಪ್ರೂವ್ ಮಾಡೋದಕ್ಕೆ. ಅಂದರೆ ಅದನ್ನು ವಾಪಸ್ಸು ನಾವು ನಮ್ಗೆ ಬೇರೆ ಏನಾದ್ರು ಆಪ್ರೇಷನ್ ಮಾಡಬೇಕು ಅದರಲ್ಲಿ ಅಂತಂದರೆ ಬೇರೆ ಏನಾದ್ರು ಆಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರೋಸೆಸ್ ಮಾಡ್ತೀವಿ ಸ್ಟೀಲ್ಗೆ. ಈಗ ಸ್ಟೀಲು ಹಾರ್ಡ್ನಿಂಗ್ ಇರುತ್ತೆ, ಅಥವಾ ಯೂಸ್ ಆಗಿ ಅದಕ್ಕೆ ಸ್ಟ್ರೈನು ಸ್ಟ್ರೆಸ್ ಎಲ್ಲ ತುಂಬಿಕೊಂಡಿರುತ್ತೆ. ಅದನ್ನು ರಿಲೀವ್ ಮಾಡಿಬಿಟ್ಟು ಸ್ಟ್ರೈನ್ ಆ್ಯಂಡ್ ಸ್ಟ್ರೆಸ್ನ ರಿಲೀವ್ ಮಾಡಿ ಅದರಲ್ಲಿರೋ ಹಾರ್ಡ್ನೆಸ್ನೆಲ್ಲ ಎಲಿಮಿನೇಟ್ ಮಾಡಿಬಿಟ್ಟು ತೆಗೆದಾಕ್ಬಿಡೋದು. ಎಲಿಮಿನೇಟ್ ಅಂದರೆ ತೆಗೆದಾಕ್ಬಿಡುತ್ತೆ. ಎಲಿಮಿನೇಟ್ ಮಾಡಿಬಿಟ್ಟು ಹಾರ್ಡ್ನೆಸ್ ಎಲಿಮಿನೇಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಅದಕ್ಕೆ ಮೆಷಿನಬಿಲಿಟಿ ಇಂಪ್ರೂವ್ ಆಗುತ್ತೆ. ಅಂದರೆ ಆ ಮೆಟೀರಿಯಲ್ನ ನಾವು ವಾಪಸ್ ಬೇರೆ ಆಪ್ರೇಷನ್ ಮಾಡ್ಬೋದು. ಫೈಲಿಂಗ್ ಮಾಡ್ಬೋದು, ಡ್ರಿಲ್ಲಿಂಗ್ ಮಾಡ್ಬೋದು, ಟ್ಯಾಪಿಂಗ್ ಮಾಡ್ಬೋದು, ರೀಮಿಂಗ್ ಮಾಡ್ಬೋದು. ಏನು ಬೇಕೋ ನಮಗೆ ಎಲ್ಲ ಆಪ್ರೇಷನ್ಸ್ನು ನಾವು ಮಾಡ್ಕೋಬೋದು. ಅಥವಾ ಲೇತಲ್ಲಿ ಸ್ಟೆಪ್ ಟರ್ನಿಂಗ್ ಮಾಡ್ಬೋದು, ಅಥವಾ ಅಲ್ಲಿ ಏನಾದರೂ ಒಂದು ಸಣ್ಣ ಗ್ರೂ ಮಾಡಬಹುದು. ನಮಗೇನು ಬೇಕೋ ಆ ಆಪ್ರೇಷನ್ ಎಲ್ಲ ಮಾಡ್ಕೋಬೋದು. ಆದರೆ ನೀವು ಅದನ್ನು ಸ್ಟ್ರೆಸ್ಸು ಅಥವಾ ಸ್ಟ್ರೈನ್ನ ರಿಲೀವ್ ಮಾಡದೇ ಇದ್ದರೆ, ಹಾರ್ಡ್ನೆಸ್ ಹಂಗೆ ಇದ್ದರೆ ನಾವು ಅದ್ರ ಮೇಲೆ ಆಪ್ರೇಷನ್ನ ಮಾಡೋಕ್ಕಾಗಲ್ಲ. ಹಾರ್ಡ್ನಿಂಗ್ ಆಗಿರುವಂಥ ಪಾರ್ಟ್ ಮೇಲೆ ನಾವು ಯಾವುದೇ ಥರದ ಆಪ್ರೇಷನ್ನು ಮಾಡೋಕ್ಕಾಗಲ್ಲ. ಬಟ್ ಕೆಲವು ಸಲ ಆ ಪಾರ್ಟ್ ಮೇಲೆ ನಾವು ಕೆಲವು ಆಪ್ರೇಷನ್ನ ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಅದರಲ್ಲಿರೋವಂಥ ಹಾರ್ಡ್ನೆಸ್ನ ತೆಗಿಬೇಕಾಗುತ್ತೆ, ಎಲಿಮಿನೇಟ್ ಮಾಡಬೇಕಾಗುತ್ತೆ. ಹಾರ್ಡ್ನೆಸ್ನ ತೆಗೆಯೋದು ಹೆಂಗೆ ಅಂದರೆ ಅದರಲ್ಲಿರುವಂಥ ಸ್ಟೀಲಲ್ಲಿರುವಂಥ ಸ್ಟ್ರೈನು ಮತ್ತು ಸ್ಟ್ರೆಸ್ನ ತೆಗೆದಾಕ್ಬಿಟ್ಟು ರಿಲೀವ್ ಮಾಡಿದ್ರೆ ಅದರಲ್ಲಿರುವಂಥ ಹಾರ್ಡ್ನೆಸ್ಸು ಎಲಿಮಿನೇಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಮೆಟೀರಿಯಲು. ಆವಾಗ ನಮಗೇನು ಬೇಕೋ ಅದು ವರ್ಕನ್ನು ನಾವು ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಆದಮೇಲೆ ಪುನಃ ಅದನ್ನು ಪ್ರೋಸೆಸ್ ಮಾಡಿ ಹಾರ್ಡ್ನಿಂಗ್ ಮಾಡಿ ವಾಪಸ್ಸು ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಸ್ಟ್ರೈನು ಮತ್ತು ಸ್ಟ್ರೆಸ್ನ ರಿಲೀವ್ ಮಾಡಿ ಹಾರ್ಡ್ನೆಸ್ನ ಎಲಿಮಿನೇಟ್ ಮಾಡಿ ಮೆಷಿನಬಿಲಿಟಿನ ಇಂಪ್ರೂವ್ ಮಾಡೋ ಪ್ರೋಸೆಸ್ನ ಏನು ಅಂತ ಕರೀತಾರೆ? ಟೆಂಪರಿಂಗ್, ಅನಿಲಿಂಗ್, ಹಾರ್ಡ್ನಿಂಗ್, ನಾರ್ಮಲೈಸಿಂಗ್. ಈಗ ನೋಡಿ, ಕನ್ಫ್ಯೂಷನ್ ಆಗುತ್ತೆ ಅನಿಲಿಂಗು ಮತ್ತು ನಾರ್ಮಲೈಸಿಂಗೂ. ಕನ್ಫ್ಯೂಸ್ ಮಾಡ್ಕೊಳ್ಳದೆ ಆನ್ಸರ್ ಮಾಡಬೇಕು. ದಿ ಆನ್ಸರ್ ಈಸ್ ನಾರ್ಮಲೈಸಿಂಗ್. ಅದರಲ್ಲಿರುವಂಥ ಸ್ಟ್ರೆಸ್ಸು ಮತ್ತು ಸ್ಟ್ರೈನ್ನ ರಿಲೀವ್ ಮಾಡ್ತಾರೆ. ಅನಿಲಿಂಗಲ್ಲಿ ಸಾಫ್ಟ್ ಆಗುತ್ತೆ ಮೆಟೀರಿಯಲು. ಸಾಫ್ಟ್ ಆಗುತ್ತೆ. ನಾರ್ಮಲೈಸಿಂಗಲ್ಲಿ ಅದರಲ್ಲಿರುವಂಥ ಸ್ಟ್ರೈನು ಸ್ಟ್ರೆಸ್ಸು ರಿಲೀವ್ ಆಗಿ ಹಾರ್ಡ್ನಿಂಗು ಎಲಿಮಿನೇಟ್ ಆಗುತ್ತೆ. ದ ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಮೆಥಡ್ ಆಫ್ ಸರ್ಫೇಸ್ ಹಾರ್ಡ್ನಿಂಗ್ ಈಸ್ ಡನ್ ಇನ್ ಎ ಹೀಟೆಡ್ ಸಾಲ್ಟ್ ಬಾತ್? ಹೀಟೆಡ್ ಸಾಲ್ಟ್ ಬಾತಲ್ಲಿ ಮಾಡೋವಂಥ ಸರ್ಫೇಸ್ ಹಾರ್ಡ್ನಿಂಗು ಯಾವ ಮೆಥಡು ಅಂತ ಕೇಳ್ತಾನೆ. ಅದು ನೈಟ್ರಿಡಿಂಗಾ, ಗ್ಯಾಸ್ ಕಾರ್ಬೊರೈಸಿಂಗಾ, ಪ್ಯಾಕ್ ಕಾರ್ಬೊರೈಸಿಂಗಾ, ಲಿಕ್ವಿಡ್ ಕಾರ್ಬೊರೈಸಿಂಗಾ? ದಿ ಆನ್ಸರ್ ಈಸ್ ಡಿ, ಲಿಕ್ವಿಡ್ ಕಾರ್ಬೊರೈಸಿಂಗ್. ಸಾಲ್ಟ್ ಬಾತ್ ಅಂತಂದರೆ ಸಾಲ್ಟ್ ವಾಟ್ರ್, ಲಿಕ್ವಿಡ್ ಕಾರ್ಬೊರೈಸಿಂಗ್. ಆ್ಯಂಡ್ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ, ಮಾರ್ಕ್ ಮಾಡಿದ್ದಾನೆ, ಒಂದು ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾನೆ. ಅದು ಏನು ಅಂತ ಹೇಳ್ಬೇಕು. ಅದು ಏನು ಅಂತ ಇದು ನಿಮಗೆ ನಾನು ಬೈಕ್ದು, ಸೈಕಲ್ದು ಎಲ್ಲ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ದೀನಿ. ಜ್ಞಾಪಕ ಇದೆಯಾ? ಕಿಕ್ಕರ್ ಒಳಗಡೆ ಬರುತ್ತಲ್ಲ ಇದನ್ನು ಅಂತ ಹೇಳ್ಕೊಡು. ಟೇಪರ್ ಶಾಫ್ಟ್,
ಸ್ಪ್ಲೈನ್ಡ್ ಶಾಫ್ಟ್, ಸರೇಟೆಡ್ ಶಾಫ್ಟ್, ಸ್ಕ್ರೂ ಪಿಚ್ ಗೇಜ್. ಸ್ಕ್ರೂ ಪಿಚ್ ಗೇಜಾ? ಅಲ್ಲ. ಇನ್ನು ಮಿಕ್ಕಿದ ಮೂರಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಟೇಪರ್ ಇದೆ ಸ್ವಲ್ಪ, ಅದಕ್ಕೂ ಕನ್ಫ್ಯೂಷನ್ ಆಗುತ್ತೆ. ಇದು ನೋಡಿ, ಗೆರೆ 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 ಇದೆಯಲ್ವಾ, ಇದನ್ನು ಸರೇಟೆಡ್ ಶಾಫ್ಟ್ ಅಂತ ಕರೀತಾರೆ. ದ ಆನ್ಸರ್ ಈಸ್ ಸಿ, ಸರೇಟೆಡ್ ಶಾಫ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ key has rectangular cross section is fit into keyway cut on both shaft and hub. ಅಂದರೆ ಕೀನ ಫಿಕ್ಸ್ ಮಾಡಬೇಕಾದ್ರೆ ಹಬ್ ಇರುತ್ತೆ, ಹಬ್ ಮೇಲೆ ಒಂದು ವೀಲು ಏನೋ ಇರುತ್ತೆ, ಗೇರ್ ವೀಲು ಅಂತ ಇಟ್ಕೊಳ್ಳೋಣ. ಅಥವಾ ಒಂದು ಶಾಫ್ಟ್ ಇರುತ್ತೆ, ಶಾಫ್ಟ್ಗೆ ಒಂದು ಗೇರ್ ಫಿಕ್ಸ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಶಾಫ್ಟು ಅಥವಾ ಒಂದು ಗೇರು. ಆವಾಗ ಶಾಫ್ಟಲ್ಲೂ ಒಂದು ಕೀವೇ ಇರುತ್ತೆ, ಈ ಗೇರಲ್ಲೂ ಕೀವೇ ಇರುತ್ತೆ. ಆ ಶಾಫ್ಟ್ ಜಾಗದಲ್ಲಿ ಹಬ್ ಇದ್ದರೆ ಅದಕ್ಕೂ ಅಷ್ಟೇ, ಅದಕ್ಕೂ ಕೀವೇ ಇರುತ್ತೆ. ಮೇಲ್ಗಡೆ ಅದರಲ್ಲೂ ಕೀವೇ ಇರುತ್ತೆ, ಗೇರ್ಗೂ ಕೀವೇ ಇರುತ್ತೆ, ಎರಡಕ್ಕೂ ಕೀವೇ ಇರುತ್ತೆ. ಆ ಎರಡೂ ಮಧ್ಯದಲ್ಲಿ ಕರೆಕ್ಟಾಗಿ ಆ ಗ್ಯಾಪಲ್ಲಿ ತಗೊಂಬಂದು ಕೂರಿಸ್ಕೊಂಬಿಟ್ಟು ಆಮೇಲೆ ಅಲ್ಲಿ ನಾವು ಒಂದು ಕೀನ ಇನ್ಸರ್ಟ್ ಮಾಡ್ತೀವಿ. ಒಂದು ಕೀನ ರೆಕ್ಟ್ಯಾಂಗ್ಯುಲರ್ ಇನ್ಸರ್ಟ್ ಮಾಡಿ, ರೆಕ್ಟ್ಯಾಂಗ್ಯುಲರ್ ಕೀ. ಕ್ರಾಸ್ ಸೆಕ್ಷನ್ ಅಂತಂದರೆ ಶೇಪು, ರೆಕ್ಟ್ಯಾಂಗ್ಯುಲರ್ ಇರೋವಂಥ ಶೇಪಲ್ಲಿರುವಂಥ ಒಂದು ಕೀನ ಇನ್ಸರ್ಟ್ ಮಾಡ್ತೀವಿ. ಆ ಕೀ ಅರ್ಧ ಕೀ ಇದರಲ್ಲಿರ್ತದೆ, ಯಾವ ಥರಪ್ಪ ಅಂತಂದರೆ ಹಬ್ಬಲ್ಲಿರ್ತದೆ, ಮತ್ತೊಂದು ಅರ್ಧ ಕೀ ಮೇಲ್ಗಡೆ ಇರ್ತದೆ, ಅಥವಾ ಹಬ್ಬಲ್ಲಿರ್ತದೆ, ಅಥವಾ ಶಾಫ್ಟಲ್ಲೂ ಅರ್ಧ ಇರ್ತದೆ, ಹಬ್ಬಲ್ಲೂ ಅರ್ಧ ಗ್ರೂ ಇರ್ತದೆ. ಎರಡಕ್ಕೂ ಅರ್ಧ ಕೂತ್ಕೊಳ್ತದೆ, ಎರಡಕ್ಕೂ ಅರ್ಧ. ಅದು ಯಾವ ಕೀ? ಸಂಕ್ ಕೀ, ಫೆದರ್ ಕೀ, ಫ್ಲ್ಯಾಟ್ ಸ್ಯಾಡಲ್ ಕೀ, ಹಾಲೋ ಸ್ಯಾಡಲ್ ಕೀ. ದಿ ಆನ್ಸರ್ ಈಸ್ ಎ, ಸಂಕ್ ಕೀ. ಜನರಲಾಗಿ ಯೂಸ್ ಮಾಡುವಂಥದ್ದು ಸಂಕ್ ಕೀ. ಜನರಲಾಗಿ ಯೂಸ್ ಮಾಡೋವಂಥದ್ದು ಸಂಕ್ ಕೀ. ಎರಡೂ ಕಡೆ ಇರುತ್ತೆ, ಹಬ್ಬು ಮತ್ತು ಶಾಫ್ಟು. ಇದೊಂದು ಹಬ್ ಇರುತ್ತೆ, ಅದರ ಮಧ್ಯದಲ್ಲಿ ಶಾಫ್ಟ್ ಇರುತ್ತೆ, ಎರಡಕ್ಕೂ ಗ್ಯಾಪ್ ಇರುತ್ತೆ, ಇದಿರುತ್ತೆ, ಕೀ ವೇಸ್ ಇರುತ್ತೆ. ಆ ಕೀ ಕೂತ್ಕೊಳ್ಳೋದು ಏನಂತಂದರೆ ಶಾಫ್ಟಲ್ಲಿ ಅರ್ಧ ಕೂತ್ಕೊಳ್ಳುತ್ತೆ, ಹಬ್ಬಿಗೂ ಅರ್ಧ ಕೂತ್ಕೊಳ್ಳುತ್ತೆ. ಅದು ಗಮನ ಇಟ್ಕೊಂಡು ಫಿಗರ್ ಯಾವುದನ್ನು ಕೊಟ್ಟರೆ ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳದೆ ಆನ್ಸರ್ ಮಾಡಬೇಕಾಗತ್ತೆ. The next question is, which key is useful for fitting on tapered shaft? ಟೇಪರ್ಡ್ ಶಾಫ್ಟಲ್ಲಿ ಶಾಫ್ಟು ಟೇಪರ್ ಇದ್ದರೆ ಅಲ್ಲೂ ಕೂಡ ಕೆಲವು ಸಲ ನಾವು ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಕೀಗಳನ್ನ ಯೂಸ್ ಮಾಡಿಕೊಂಡು ಆ ಟೇಪರ್ಡ್ ಶಾಫ್ಟಲ್ಲಿ ನಾವು ಫಿಟ್ಟಿಂಗ್ ಮಾಡಬೇಕಾದ್ರೆ ಯಾವ ಕೀನ ಯೂಸ್ಫುಲ್ ಆಗುತ್ತೆ, ಯಾವ ಕೀ ಯೂಸ್ ಮಾಡ್ತೀವಿ? ಯಾವುದಪ್ಪ ಕೀ ಅಂದರೆ ಫೆದರ್ ಕೀ, ಜಿಬೆಟ್ ಕೀ, ವುಡ್ರಫ್ ಕೀ ಮತ್ತು ಫ್ಲ್ಯಾಟ್ ಸ್ಯಾಡಲ್ ಕೀ. ದಿ ಆನ್ಸರ್ ಈಸ್ ಸಿ, ವುಡ್ರಫ್ ಕೀ. ಟೇಪರ್ ಇರುವಂಥದ್ದನ್ನ ವುಡ್ರಫ್ ಕೀ ಅಂತ ಕರಿತೀವಿ. ವುಡ್ರಫ್ ಕೀ ಅಂತಂದರೆ ಅರ್ಧ ಚಂದ್ರ ಇರುತ್ತಲ್ಲ, ಇದು ಟೇಪರ್ ಶಾಫ್ಟ್ಗಳನ್ನ ಫಿಟ್ಟಿಂಗ್ ಮಾಡೋದಕ್ಕೆ ಈ ವುಡ್ರಫ್ ಕೀನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, 25ನೇ ಕ್ವಶನ್ನು. ಇವತ್ತಿಗೆ ಕೊನೆಯ ಕ್ವಶನ್ನು. ನಾಳೆ ಪುನಃ ಇನ್ನೊಂದು 25 ಕ್ವಶನ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. 25ನೇ ಕ್ವಶನ್ನು, ವೇರ್ ದ ಸರ್ಕ್ಯುಲರ್ ಟೇಪರ್ ಕೀ ಈಸ್ ಯೂಸ್ಡ್? ಎಲ್ಲಿ ಸರ್ಕ್ಯುಲರ್ ಟೇಪರ್ ಕೀನ ಯೂಸ್ ಮಾಡ್ತೀವಿ? ಲೈಟ್ ಡ್ಯೂಟಿ ಟ್ರಾನ್ಸ್ಮಿಷನ್, ಹೆವಿ ಡ್ಯೂಟಿ ಟ್ರಾನ್ಸ್ಮಿಷನ್, ಲೋ ಸ್ಪೀಡ್ ರಿಕ್ವೈರ್ಮೆಂಟ್, ಹೈ ಸ್ಪೀಡ್ ರಿಕ್ವೈರ್ಮೆಂಟ್. ಯಾವ ಥರಪ್ಪ ಅಂತಂದರೆ ದಿ ಆನ್ಸರ್ ಈಸ್ ಎ, ಲೈಟ್ ಡ್ಯೂಟಿ ಟ್ರಾನ್ಸ್ಮಿಷನ್. ಲೈಟ್ ಡ್ಯೂಟಿ ಟ್ರಾನ್ಸ್ಮಿಷನ್. ಹೀಗೆ ನೀವು ಒಂದೊಂದು ಸಲ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯಿತಾ? ಒಂದೊಂದು ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಪುನಃ ನಾಳೆ ನಿಮಗೆ ಇನ್ನೊಂದು 25 ಕ್ವಶನ್ಸು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಆಲ್. ನಾಳೆ ಪುನಃ ಇನ್ನು 25 ಕ್ವಶನ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಗುಡ್ ಬಾಯ್.